ವೆಲ್ಕಮ್ ಟು ಮನೆಯೂಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಬೆಂಡೆಕಾಯಿ ಬಳಸಿ ಬೆಂಡೆಕಾಯಿ ಫ್ರೈ ಮಾಡೋದು, ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬಾ ಈಸಿ ಆದ ರೆಸಿಪಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರು ಅಂದರೆ. ಮೊದಲು ಒಂದು ಪ್ಯಾನ್ಗೆ ಸಣ್ಣಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಬೆಂಡೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಅದು ಲೈಟಿಶ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಲೋಳೆ ಇರುತ್ತಲ್ವಾ, ಅಂಟಂಟಾಗಿರೋ ಲೋಳೆ ಇರುತ್ತಲ್ವಾ, ಅದೆಲ್ಲನೂ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ಈ ಥರ ವುಡ್ ಸ್ಟಿಕ್ಕಲ್ಲಿ ಫ್ರೈ ಮಾಡ್ತಾ ಇದ್ದರೆ ಆ ವುಡ್ ಸ್ಟಿಕ್ಕಲ್ಲಿ ಅಂಟ್ಕೊಳ್ಳಲ್ಲ, ಲೋಳೆ ಎಲ್ಲ ಹೋಯ್ತು ಅಂದರೆ ಅಂಟ್ಕೊಳ್ಳಲ್ಲ. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಆದ ನಂತರ ಒಂದು ಚಿಕ್ಕ ಪ್ಯಾನಿಗೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೇಡೀಸ್ ಫಿಂಗರ್ ತಿನ್ನೋದ್ರಿಂದ ಬೆನಿಫಿಟ್ಸ್ ಏನೇನು ಅಂದರೆ, ಇಟ್ ಗಿವ್ಸ್ ಯು ಗ್ಲೋ ಇನ್ ಯುವರ್ ಸ್ಕಿನ್. ಚರ್ಮಕ್ಕೆ ಹೊಳಪು ವಿಟಮಿನ್ ಎ ಮತ್ತು ಸಿ ಇದೆ. ಚರ್ಮ ಸುಂದರವಾಗಿ ಹೊಳೆಯುತ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ನಿಯಂತ್ರಣ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಮಕ್ಕಳಿಗೆ ಬುದ್ಧಿ ಬೆಳೆಯುತ್ತೆ ಅಂತಾರೆ. ತುಂಬಾ ಒಳ್ಳೆಯ ಒಂದು ಅಂಶಗಳಿದೆ ಲೇಡೀಸ್ ಫಿಂಗರಲ್ಲಿ. ಇದನ್ನು ನೀವು ಮಕ್ಕಳಿಗಂತೂ ತುಂಬ ಕೊಡ್ತಾ ಇರಿ, ಅವಾಗವಾಗ ಮಾಡಿಕೊಡ್ತಾ ಇರಿ. ಯಾಕಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೂಸ್ಟ್ ಆಗಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ದೊಡ್ಡವರು ಸಹ ತಿನ್ಬೋದು. ಬ್ಲಡ್ ಶುಗರ್ನ ಕಮ್ಮಿ ಮಾಡುತ್ತಂತೆ. ಅದು ಗುಡ್ ಫಾರ್ ಡಯಾಬಿಟೀಸ್ ಅಂತೆ ಇದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೋಸ್ನ ಒಂದು ಅರ್ಧ ಟೊಮೆಟೊನ ನಾವು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ. ಟೊಮೆಟೋಸ್ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ನೀವು ಚಪಾತಿಗೆ ತುಂಬ ಚೆನ್ನಾಗಿರೋದು ಇದು. ಅಕಸ್ಮಾತ್ ನೀವೇನಾದರೂ ಸೊಪ್ಪು ಸಾರು ಮಾಡಿದ್ರಿ ಅಂದರೆ, ಸೊಪ್ಪು ಸಾರು ಮಾಡಿದ್ರಿ ಅಂದರೆ ನಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಲೇಡೀಸ್ ಫಿಂಗರ್ನ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಅದೇ ಮೇನ್ ಇಂಪಾರ್ಟೆಂಟು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಈಗಲೇ ಉಪ್ಪು ಹಾಕ್ಕೊಂಬಿಟ್ಟ ಅಂದರೆ ಟೊಮೆಟೋಸ್ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಉಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಚಿಟಿಕೆ ಅರಿಶಿಣದ ಪುಡಿ ಹಾಕಿಕೊಳ್ಳಿ. ಟರ್ಮರಿಕ್ ಪೌಡರ್ 1 ಚಿಟಿಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಚಿಲ್ಲಿ ಪೌಡರ್, ಖಾರದ ಪುಡಿ. ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಧನಿಯಾ ಪುಡಿ 1 ಚಿಟಿಕೆಯನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ. ಗರಂ ಮಸಾಲ 1 ಅರ್ಧ ಸ್ಪೂನ್ ಆಗುವಷ್ಟು ಹಾಕಿಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿ ಹಾಕಿದ ತಕ್ಷಣ ಹಾಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾವು ಮರ್ತೋದ್ವಿ, ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೀವು ಫ್ರೈ ಮಾಡಿರ್ತೀರಲ್ವ ಆ ಬೆಂಡೆಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ಚೆನ್ನಾಗಿ ಫ್ರೈ ನೋಡಿ, ಈ ಹದ ಇರಬೇಕು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿರೋ ಬೆಂಡೆಕಾಯಿನ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಬೇಯಿಸ್ತಾ ಇದ್ದೀವಿ. ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸಹ ಹಾಕ್ಕೊಬೋದು. ಚಪಾತಿಗಂತೂ ಸೂಪರಾಗಿರುತ್ತೆ. ಅಷ್ಟೇ, ಬೆಂಡೆಕಾಯಿ ಪಲ್ಯ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.